ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಯಮಾಯತೋ ಮಲ್ಲಪ್ಪ ಜ್ಯೋತ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಿ ಟಿ ರವಿಯವರ ಒಂದು ಏನು ಈ ಚಟಾಪಟಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಯಾವ ರೂಪ ಪಡಿಬೋದು ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂದರೆ ನಿಜವಾಗಿಯೂ ಕೊಲೆಗಾರ ಅಂದಿದ್ದು ಲಕ್ಷ್ಮೀಬಾಯಿ ಅವರು ಅದು ತಪ್ಪು. ಅದೇ ಕಾಲಕ್ಕೆ ಪ್ರಾಸ್ಟಿಟ್ಯೂಟ್ ಅಂತ ಪದ ಬಳಸಿದ್ದು ಇನ್ನೂ ದೊಡ್ಡ ತಪ್ಪು. ಅದಕ್ಕೆ ನಮ್ಮ ಹೊರಗಿನವರು ಸಭಾಪತಿಯವರು ಹೇಳ್ತಾರೆ, ನಮ್ಮ ರೆಕಾರ್ಡ್ದಲ್ಲಿ ಇಲ್ಲ ಅಂತ ಹೇಳ್ತಾರೆ, ನಮ್ಮ ರಾಜ್ಯಸಭೆ ರೆಕಾರ್ಡ್ದಲ್ಲಿ ಅದಿಲ್ಲ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ ಸಿ ಟಿ ರವಿಯವರು ಒಂದು ಇದನ್ನು ಬಿಟ್ಟಿದ್ದಾರೆ, ಏನೋ ವಿಡಿಯೋ ಬಿಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅವು ಎರಡೂ ನೋಡಿ ಡಿಸಿಷನ್ ಕೊಡ್ತೀನಿ ಅಂತ ನಮ್ಮ ಹೊರಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಿಜವಾಗಿಯೂ ಮತ್ತು ಇನ್ನೊಂದು ತಪ್ಪನ್ನು ಈ ಸರ್ಕಾರದ ಪೊಲೀಸರು ಮಾಡಿದ್ದು, ಅವ್ರನ್ನ ಹೊತ್ಕೊಂಡು ಹೋದಂಥದ್ದು, ಕ್ರಿಮಿನಲ್ ಒಬ್ಬನ ಹೊತ್ಕೊಂಡು ಹೋಗಿದ್ದು, ಅವ್ರು ಗಾಯ ಆಗಿದ್ದು, ಎಲ್ಲೆಲ್ಲೂ ಸುತ್ತ ಹಾಕ್ಸಿದ್ದು ದೊಡ್ಡ ತಪ್ಪನ. ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಳ್ಳೆಯ ಸಲಹೆ ಕೊಟ್ಟಿದ್ದರು. ಏನಾದ್ರೂ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿಬಿಟ್ಬಿಟ್ರೆ ಅವ್ರನ್ನ ಅಂಥೇಳಿ ಪೊಲೀಸರು ಅಲ್ಲೇ ಎನ್ಕ್ವೈರಿ ಮಾಡ್ಕೋಬೇಕಾಗಿದ್ದು, ಬಗೆಹರಿಸ್ಬೇಕಾಗಿದ್ದು. ಇಷ್ಟು ಸುತ್ತ ಹಾಕ್ಸೋ ಅವಶ್ಯಕತೆ ಇಲ್ಲ. ಇವತ್ತು ಅದನ್ನು ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ ಸಿ ಟಿ ರವಿ ಅವರು. ಇವರು ಒಂದು ವಿಡಿಯೋ ಕೊಟ್ಟು ಇಲ್ಲ ಇವ್ರು ಅಂದಿದ್ದಾರೆ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಅಂದಿದ್ದು ಸತ್ಯಂತೂ ಕಾಂಗ್ರೆಸ್ಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಸಮೀಪದಂಥವ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಹೊರಟಿಯವರು ಅದು ನಮ್ಮ ವಿಡಿಯೋದಲ್ಲಿಲ್ಲ, ನಮ್ಮ ಇದು ಫಂಕ್ಷನ್ ಮುಗಿದಂತಾಯಿತು, ಹಾಗೆ ಏನು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತ ಸಿ ಟಿ ರವಿ ಮಾತ್ರ ಈಗ ಮಾನವ ಹಕ್ಕುಗಳಾಗೆ ಬ್ಲೇಮ್ ಮಾಡಿ ಅಥವಾ ಲೆಟರ್ ಬರೋದ ಅದರಲ್ಲಿ ತಮ್ಮೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ನನ್ನ ವಿರುದ್ಧದ ಆರೋಪದಲ್ಲಿ ಹುರುಳಿಲ್ಲ ಎಂದು ಸಭಾಪತಿ ಅವರು ಹೇಳಿದ್ದರೂ ಪೊಲೀಸರು ಅಕ್ರಮವಾಗಿ ಸೌಧದ ಪ್ರವೇಶಿಸಿ ಬಂಧಿಸಿ ಪ್ರಾಣಿಯಂತೆ ಹೊತ್ತೊಯ್ದರು, ಪ್ರತಿನಿಧಿಯ ಹಕ್ಕುಗಳನ್ನು ಈ ಮೂಲಕ ಉಲ್ಲಂಘಿಸಿದರು ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಸಿ ಟಿ ರವಿ ಅವರು. ಈಗಾಗಲೇ ಹೊರಟಿಯವರು ಹೇಳಿದ್ದಾರೆ ಅದನ್ನ ನೋಡಿಲ್ಲ ಅಂತೇಳಿ, ಮತ್ತು ಆದರೂ ನಮ್ಮನ್ನು ಹೊತ್ಕೊಂಡು ಹೋಗಿದ್ದಾರೆ ಇವರು. ಪೊಲೀಸರಂತೂ ನನ್ನನ್ನು ಜೀಪಿನಲ್ಲಿ ಕೂರಿಸಿಕೊಂಡು ರಾತ್ರಿ ಇಡೀ 500ರಿಂದ 600 ಕಿಲೋಮೀಟರ್ ಅನಗತ್ಯವಾಗಿ ಸುತ್ತಾಡಿಸಿದರು. ಅಲ್ಲಿ ಓದ್ಬಿಟ್ರಲ್ಲೇ ನನ್ನ ಬೆಂಗಾಲಿಗರನ್ನು ಮತ್ತು ಮಾಧ್ಯಮದವರನ್ನು ಬರದಂತೆ ಹೆದ್ದಾರಿ ರಸ್ತೆಗಳಲ್ಲಿ ತಡೆ ನಿರ್ಮಿಸಿದರು. ನಮ್ಮ ಜನ ಬರದಂಗೆ ತಡೆ ನಿರ್ಮಾಣ ಮಾಡಿದರು. ಮತ್ತು ನನ್ನ ಜೀವಕ್ಕೆ ಏನಾದರೂ ಏನು ಮಾಡಲಿ, ಅದಕ್ಕೆ ನಮ್ಮ ಬೆಂಬಲಿಗೆ ಬಂದಿದ್ದರು ಅಂತ ಹೇಳ್ತಾ ಇದ್ದಾರೆ. ಒಂದು ಕಲ್ಲು ಕ್ವಾರಿ, ಅರಣ್ಯ ಪ್ರದೇಶ, ಕಬ್ಬಿನ ಗದ್ದೆಗಳಲ್ಲಿ ಕೂರಿಸಿದರು, ಇಲ್ಲಿ ಹೋದನ್ನು ಮರಿ ಮಾಡಿದರು ಅಂತ ಆರೋಪ ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದಿದ್ದಾಗ ಪೊಲೀಸರು ನನಗೆ ಊಟ ನೀರು ಸಹ ಕೊಡಲಿಲ್ಲ ಅನ್ನೋದು ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಎನ್ಕೌಂಟರ್ ಮಾಡೋರು ಅದಾರ, ಮತ್ತು ನನ್ನ ಗಾಯಕ ಔಷಧ ಕೊಡಲಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಆರೋಪ ಮಾಡಿ ತಾವು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಬೈದಂಥ ಶಬ್ದವನ್ನು, ಅದರ ಒಂದು ಪ್ರಕರಣವನ್ನು ಸಣ್ಣದಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಮಾನಹಾನಿಯ ದಾಖಲೆ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ದೂರು ಕೊಡ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಕೊಡಬೇಕಪ್ಪ, ಅವ್ರ ಕಡೆ ತಪ್ಪಿತಸ್ಥರಿಂದ ಕೊಡಿಸ್ಬೇಕು ಅಂದರೆ ಪೊಲೀಸರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅಂತ. ಇದಕ್ಕೆ ನೀವೇನು ಉತ್ತರ ಕೊಡ್ತಾರೆ ನೋಡು, ಇಷ್ಟರ ಬರ್ತದೆ ಅವ್ರದ್ದು. ನಾನು ಇಲ್ಲೇನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಿಜವಾಗಿ ಒಬ್ಬ ಪ್ರಜ್ಞಾವಂತರು ಇಬ್ಬರು, ಜೊತೆಗೆ ಹೊರಟಿಯವರು ಪ್ರಜ್ಞಾವಂತರು. ಹೊರಟಿಯವರು ಇಷ್ಟರಲ್ಲೇ ಆ ಒಂದು ವಿಡಿಯೋಗಳನ್ನ ತರಿಸಿ ತಾವು ಸ್ವತಃ ನೋಡ್ಕೋಬೇಕಾಗಿತ್ತು. ತಮ್ಮ ಇದರಲ್ಲಿ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಸಿಕ್ಕಿರ್ಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ಎರಡೂ ವಿಷಯವನ್ನು, ಎರಡೂ ವಿಡಿಯೋಗಳು ತೊಗೊಂಡು ಈಗ ಅಲ್ಲಿ ಎನ್ಕ್ವೈರಿಗೆ ಹೋಗ್ತದೆ ಬರ್ತಾ ಅಂತ ಡಿಸಿಷನ್ ಹೇಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೊಡಲಿ. ಆದರೆ ಆ ವಿಡಿಯೋ ಇವು ಎಲ್ಲಿ ಬಂದು 2 ವಿಡಿಯೋಗಳು ಅನ್ನೋದು ಮತ್ತೆ ಮೂಲಭೂತ ಪ್ರಶ್ನೆ. ಅಲ್ಲಿ ನಡೆದಿಲ್ಲ ಅಂತ ಹೊರಟಿಯವ್ರ ಸಿಕ್ಕಿಲ್ಲ ಅವ್ರು ಹೇಳ್ತಾರೆ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಒಂದು ವಿಡಿಯೋ ಬಿಡ್ತಾರೆ, ಅದ್ರಲ್ಲಿ ಅಂದಿದ್ದು ಸ್ಪಷ್ಟ ಅದ. ಇನ್ನೊಂದ್ರಲ್ಲಿ ನಮ್ಮ ಇವರು ಸಿ ಟಿ ರವಿ ಅವರು ಬಿಡ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಸಭೆದಿಂದ ಜವಾಬ್ದಾರಿ ಇಲ್ವಾ ಅಂತ. ಆ ವಿಡಿಯೋಗಳು ಎಲ್ಲಿದ್ರು ಅಂತ ರಾಜ್ಯಸಭೆಯಿಂದ ಬಂದಿದ್ದ, ಅಲ್ಲಿ ನಡೆದ ಘಟನೆ ಅದು. ಮತ್ತು ಅಲ್ಲಿ ನಮ್ಮ ಇದರಲ್ಲಿ ಯಾಕೆ ಸಿಗಲಿಲ್ಲ, ಇದು ಸಹಿತ ಅಷ್ಟೇ ಪ್ರಶ್ನಾರ್ಹ ವಿಷಯ ಅದ. ಯಾಕೆಂತಂದ್ರೆ ಇದು ಕೇವಲ ಪಾರ್ಟಿ ನೆಲಗಟ್ಟಿನಲ್ಲ, ಇನ್ನೊಂದು ನೆಲಗಟ್ಟಿನಲ್ಲೂ ಒಂದನೇದಾಗಿ ಕೊಲೆಗಾರ ಬೇಯ್ದು ತಪ್ಪಂತ ಒಪ್ಕೊಳ್ಳೋ ಜೊತೆಗೆ ಒಬ್ಬ ಹೆಣ್ಣುಮಗಳಿಗೆ ಇಡೀ ಅವಳ ವ್ಯಕ್ತಿತ್ವಕ್ಕನ ಅಪಮಾನ ಹೋಗಂಗೆ, ಇಡೀ ವ್ಯಕ್ತಿತ್ವನ ಹಾಳು ಮಾಡುವಂಥ ಪ್ರಶ್ನೆ, ಅವಳ ವೈಯಕ್ತಿಕ ಜೀವನ ಬಗ್ಗೆ ಮಾತಾಡುವಂಥ ಪ್ರಶ್ನೆ, ಇದು ಸಹಿತ ಅಷ್ಟೇ ನಾವು ಗಮನಿಸಬೇಕಾಗಿದೆ. ಇಲ್ಲ ಈ ಸಂದರ್ಭದಲ್ಲಿ ನಿರ್ಣಾಯಕವಾಗಿ ನಿಲ್ಲುವಂಥವ್ರು ಯಾರಪ್ಪ ಅಂತಂದ್ರೆ ಹೊರಟ್ಟಿಯವರು ಅದನ್ನು ಕುಲಂಕುಷವಾಗಿ ಇಷ್ಟು ದೀರ್ಘ ಹೋಗೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರ ಶೇಡಿಗೆ ಒಪ್ಸೋಕ್ಕಿಂತ ಪೂರ್ವದಲ್ಲಿ ನಮ್ಮ ಡಿಸಿಷನ್ ಕೊಟ್ಟಿದ್ರೆ ಮುಗಿದೋಗ್ಬಿಡೋದಿತ್ತು. ಯಾಕಂದರೆ
ಈ ಒಂದು ಪರಿಷತ್ನಲ್ಲೇ ಅಥವಾ ಸಭಾಪತಿಯವರು ಇದ್ದಂಥ ಜಾಗದಲ್ಲೇ ಈ ಘಟನೆ ನಡೆದಿದ್ದರಿಂದಾಗೆ ಅದು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಈಗ ಇವ್ರ ಜೊತೆಗೆ ಇಬ್ಬರ ಜೊತೆಗೆ ಹೊರಟ್ಟಿಯವರು ಸಹಿತ ಪ್ರಶ್ನೆಗೆ ಒಳಗಾಗುವಂಥ ವ್ಯಕ್ತಿಯಾಗಿ ನಿಲ್ತಾ ಇದ್ದಾರೆ. ಅವರು ಸರಿ ಅದು ಇಲ್ಲಂತಲ್ಲ. ಹೊರಟ್ಟಿ ಅವರು ಹೇಳೋದ್ರಲ್ಲೇ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅದು ಹೊರಟ್ಟಿ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, CID ಅಧಿಕಾರಿಗಳಿಗೆ ಸದನದಲ್ಲಿ ಸ್ಥಳ ಮಹಾಜರಿಗೆ ಅನುಮತಿ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಯಾಕೆ ಕೊಡುವುದಿಲ್ಲ ಅಂತಂದ್ರೆ ಅವರು ಹೇಳುವಂಥ ವಿಷಯ ಏನಪ್ಪ ಅಂದರೆ ಘಟನೆ ಸದನದಲ್ಲಿ ನಡೆದಿದೆ, ಅದು ಈಗ ಬಂದ್ ಆಗಿದೆ, ಅಲ್ಲೇನೂ ಬಡಿದಾಟ ನಡೆದಿಲ್ಲ. ಸ್ಥಳ ಮಹಜರು ಏನು ಮಾಡುತ್ತಾರೆ, ಅಲ್ಲಿ ಬಡದಾಟ ಇಲ್ಲ, ಸ್ಥಳದ ಮಹಜರು ಹೆಂಗೆ ಮಾಡ್ತಾರೆ ಮತ್ತು ಎಲ್ಲಿ ಮಾಡುತ್ತಾರೆ ಎಂದು ಹೇಳಬೇಕು. ಅಲ್ಲೇನು ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಜರು ಮಾಡುತ್ತಾರೋ ಅಥವಾ ಸದನಕ್ಕೆ ಕರೆದುಕೊಂಡು ಬಂದು ಮಾಡುತ್ತಾರೋ ಎಂಬುದನ್ನು ತಿಳಿಸಬೇಕು. ಈಗಲೇ ಅನುಮತಿ ಕೊಡಬೇಕು ಅಥವಾ ಕೊಡಬಾರದು ಎಂದು ಹೇಳಲಾಗದು ಅಂತ. ಅಲ್ಲಿ ಏನೂ ಇಲ್ಲ, ಇಲ್ಲಿ ಇರೋದು ವಿಡಿಯೋಗಳ ಮೇಲೆ. ಅಲ್ಲಿ ವಿಡಿಯೋದಲ್ಲಿ ಯಾಕೆ ಈ ಧ್ವನಿ ಬರಲಿಲ್ಲ, ಇವರ ವಿಡಿಯೋದಲ್ಲಿ ಇದು ಒಂದು ಕಡೆ ಧ್ವನಿ ಬರ್ತದೆ, ಇನ್ನೊಂದು ಕಡೆ ಇಲ್ಲ ನಾವು ಬರ್ತದೆ. CTV ಇವ್ರು ಕೊಟ್ಟಂಥದ್ದು ಇವ್ರು ಕೊಟ್ಟಂಥದ್ದು. ಹೀಗಾಗಿ ಇವತ್ತು ಪ್ರಶ್ನಾವಳಿಗಳ ಬಲಿಯಲ್ಲಿ ಸ್ವತಃ ಹೊರಟ್ಟಿಯವರು ಬಂದು ನಿಲ್ತಾ ಇದ್ದಾರೆ. ಇವತ್ತು ಅಲ್ಲಿ ಯಾರು ತಪ್ಪು ಮಾಡಿದರು, ಹೆಂಗೆ ತಪ್ಪಾಯಿತು ಅಂದ್ರೆ ಅಲ್ಲಿಯೂ ಸಹಿತ ಕಾಂಗ್ರೆಸ್ ಪರ BJP ಪರ ಇದ್ದಂಥವ್ರು ಇದ್ದಾರೆ, ಈ ಟೆಕ್ನಿಷಿಯನ್ ಆಗಲಿ ಮತ್ತೊಂದಾಗಲಿ. ಯಾಕೆಂದರೆ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಅವ್ರಿಗೆ ಬೈದಂಥ ಅಸಭ್ಯ ಶಬ್ದ ಬರ್ತದೆ, CTV ಅವರಲ್ಲಿ ಬರೋದಿಲ್ಲ. ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇದನ್ನು DK ಶಿವಕುಮಾರ್ ಆರೋಪದ ಅವ್ರದ್ದು ಅವರಾಗಿರ್ಬೋದು, ಅವರಿಂದಾಗಿ ನಮ್ಮ ಪೊಲೀಸರು ತೊಂದರೆ ಕೊಟ್ಟರು ಅಂತ. ಇದು ಸಹಿತ ತಪ್ಪನ. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮೊದಲನೇದಾಗೆ CTV ಅಂತ ಒಬ್ಬ ಸಭ್ಯರು ಅಂತ ನಾವು ತಿಳ್ಕೊಂಡಿವಿ, ಅವ್ರ ತಿಂತವ್ರು ಜನ ತಿಳ್ಕೊಂಡಿದ್ದಾರೆ, ಒಬ್ಬ ನಾಯಕನಾಗಿ ಮಾಡಿದ್ದಾರೆ ಅವ್ರನ್ನ. ಅವರು ಮೊದಲು ತಾವು ಹೊಂದಿದಾರೋ ಇಲ್ಲೋ ಅನ್ನೋದನ್ನು ಮತ್ತೊಮ್ಮೆ ಆತ್ಮವಿಮರ್ಶೆ ಮಾಡಬೇಕು. ಜೊತೆಗೆ ಅವ್ರ ಮೇಲೆ ಆದಂಥ ಒಂದೇನೋ ಇಶ್ಯೂನ ದೊಡ್ಡ ಪ್ರಯತ್ನ ಮಾಡ್ತಾಯಿದೆ BJP. ಮತ್ತು ನಿಜವಾಗಿಯೂ ಇಲ್ಲೇ ಎನ್ಕೌಂಟರ್ ಅದು CTV ಅಂತವ್ರು ಮಾಡ್ತಾರೋ ಅಂತಂದ್ರೆ ಇದು ಯಾರೂ ನಂಬೋದಕ್ಕೆ ಆಗಲಾರದು. ಆದ್ರೆ ಇಲ್ಲಿವರೆಗೆ ನಿತ್ಯ ಸುಮಂಗಲೆ ಹಾಗೆ ಹೀಗೆ ಹಿಂದೆ ಮಾತಾಡಿದ್ದು CTV ಅವರು. ಅದು ಈಗ ಚರ್ಚೆಯ ಸಭೆಯಲ್ಲಿದೆ. ಅಂಥ ಮಾತಾಡೋದು ವ್ಯಕ್ತಿ ಪ್ರಾಸ್ಟಿಟ್ಯೂಟ್ ಅಂದರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಹಿತ ಭಾಳಷ್ಟು ಅವ್ರ ಜೊತೆಗಾರರು ಮುಂದೆ ಹೇಳುವಂಥ ವಿಷಯಗಳಿದ್ದಾವೆ. ಅದೇನೂ ಇರಲಿ, ಇದು BJP ಕಾಂಗ್ರೆಸ್ ಆಗಲಾರದ ಒಬ್ಬ ಹೆಣ್ಣು ಮಗಳ ವ್ಯಕ್ತಿತ್ವದ ಬಗ್ಗೆ ಇದ್ದಾಗ ಸಹಜವಾಗಿ ಈ ವಿಷಯವನ್ನು ಸ್ವತಃ ಹೊರಟಿ ಸಾಧ್ಯಷ್ಟು ಬೇಗನೆ FSL ಬರೆದಿ ಬಂದ ತಕ್ಷಣ ಡಿಸಿಷನ್ ಕೊಡಬೇಕಾಗಿದೆ. ಇನ್ನು ₹1 ಕೋಟಿ ಏನು ಡಿಫೆಮೇಷನ್ ಕೇಸ್ ಹಾಕ್ಬೇಕಂತ ಇದ್ದಾರೆ. ಹಾಗೇನು ತಪ್ಪಿಲ್ಲ, ಯಾಕಂದರೆ ಪೊಲೀಸರು ಆ ರೀತಿ ಒಯ್ಯುವ ಅವಶ್ಯಕತೆ ಇರಲಿಲ್ಲ, ತಪ್ಪದು. ಯಾಕಂದರೆ ಇಲ್ಲಿ ಬೈಗೊಳ್ಳೋದು ವಿಷಯ ಇರೋದರಿಂದ ನಾವು ಇರೋ ಕಾರಣ ಹೇಳ್ಬೋದು, ಇಲ್ಲ ಅವ್ರ ಹಿಂಬಾಲಕರು ಮತ್ತು ಅವ್ರು ಬೆನ್ನು ಹತ್ತಿದ್ರು, ಪ್ರೆಸ್ನವ್ರು ಬೆನ್ನು ಹತ್ತಿದ್ರು, ಅಲ್ಲಿ ಓದಿ ಇಲ್ಲಿ ಓದಿ ಅಂತ ಹೇಳ್ಬೋದು. ಒಯ್ಯುವ ಅವಶ್ಯಕತೆ ಏನದು, ಬೆನ್ನು ಹತ್ತಲ ಅವರು ಏನು ಮಾಡೋರಿದ್ರು ಬೆನ್ನತ್ತೆ ಅನ್ನೋ ಸಹಿತ ಪ್ರಶ್ನೆ ಅವಳು ಹೇಳ್ತದೆ. ಮತ್ತು ಎನ್ಕೌಂಟರ್ ಅಂತೆ ಅದು CTV ಅಂತವ್ರು ಮಾಡ್ತಾರಪ್ಪ ಅಂತಂದ್ರೆ ಇದು ನಂಬುದು ಅನರ್ಹವಾದಂಥ ವಿಷಯ. ಏನೂ ಇರಲಿ, ಈ ವಿಷಯದಾಗ CTV ಅವರು ಒಂದು ರೀತಿಯಿಂದ ಇದು ವಿಷಯ ದೊಡ್ಡದಾಗಬಾರ್ದು ಅಂತ ದೃಷ್ಟಿಯಿಂದ 1 ಕೋಟಿ ಕೇಳ್ತಾ ಇದ್ದಾರೋ ಅಥವಾ ನಿಜವಾಗಿಯೂ 1 ಕೋಟಿ ನಮ್ಮ ಕಾಂಗ್ರೆಸ್ಸಿಗೆ ಕೊಡುವಂಥ ಪ್ರಸಂಗ ಬರ್ತದೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು DK ಶಿವಕುಮಾರ್ ಯಾರೋ ಆಗಲಿ, ಇದು ಡಿಫೆಮೇಷನ್ ಕೇಸ್ ಗೆಲ್ಬೋದಾ ಅಥವಾ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಅವರು ಕೇಸ್ ಹಾಕುವಂಥ ಎಲ್ಲ ತಯಾರಿ ನಡೆಸಿದ್ದಾರೆ, ಅವ್ರು ಗೆಲ್ಬೋದಾ ನೋಡೋಣ. ಬಟ್ ಇದೊಂದು ಘಟನೆ, ಈ ಘಟನೆ ನಮ್ಮ ರಾಜಕಾರಣಿಗಳ ಒಂದು ನೈತಿಕತೆಯನ್ನು, ಅವರ ಭಾಷೆಯ ಗುಣಮಟ್ಟವನ್ನು ಜಗಕ್ಕೆ ತೋರಿಸುವಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂಥ ನಾಯಕರು ನಮ್ಮ ನಾಯಕರು ಅಷ್ಟು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿನಡಿ ವಂದನೆಗಳು.